ಈ ಮೈಸೂರು ಮೂಡ ಹಗರಣ ಅಂತಕ್ಕಂಥದ್ದು ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಕೆಲವರಿಗೆಲ್ಲ ಅಕ್ರಮ ನಡೆದಿರೋದು ಗೊತ್ತಿದೆ, ಭೂಸ್ವಾಧೀನ ಪಡಿಸ್ಕೊಂಡಿರೋದೇ ಗೊತ್ತಿಲ್ಲ. ಭೂಸ್ವಾಧೀನ ಪಡಿಸ್ಕೊಂಡಿರೋದು ಗೊತ್ತಿಲ್ಲ. 2 ಸೈಟ್ ಸಿಗಬೇಕಾಗಿರೋ ಜಾಗದಲ್ಲಿ 19 ಸೈಟ್ ಸಿಗುತ್ತೆ. ನೋಡಿದ್ರೆ ಪ್ರಭಾವಿಗಳ ವಂಶ, ಆದರೆ ಮೇಲ್ನೋಟಕ್ಕೆ ಮಾತ್ರ ನಮಗೇನೂ ಗೊತ್ತಿಲ್ಲ, ಅಕ್ರಮ ನಡೆದೇ ಇಲ್ಲ ಅಂತಕ್ಕಂಥ ನಾಟಕ ಆಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಆರಂಭದಲ್ಲೇ ಸ್ನೇಹಮಯಿ ಕೃಷ್ಣ ಒಂದು ಮಾತನ್ನು ಹೇಳಿದರು, ಈ ಪ್ರಕರಣದ ಸಮಗ್ರ ತನಿಖೆ ಆದರೆ ದೊಡ್ಡ ದೊಡ್ಡ ತಿಮಿಂಗಲಗಳೇ ಸಿಕ್ಕಿಬೀಳ್ತವೆ, ಕೇವಲ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ ಅಂತ. ಅದಕ್ಕೆ ಪೂರಕವಾದಂತಹ ಕೆಲವೊಂದು ಡೆವಲಪ್ಮೆಂಟ್ಸ್ ಇವತ್ತು ನಡೆದಿದೆ. ಏನು ಡೆವಲಪ್ಮೆಂಟ್ಸ್ ಹಾಗಾದರೆ ನೋಡ್ತಾ ಹೋಗೋಣ. ನೋಡಿ, ಮೂಡ ಕರ್ಮಕಾಂಡಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಇಲ್ಲೊಬ್ಬ ವ್ಯಕ್ತಿ ಮಹೇಂದ್ರ ಅಂತ, ಈತ GT ದೇವೇಗೌಡರ ಸಂಬಂಧಿ. ಈ ಮಹೇಂದ್ರ ಅವ್ರಿಗೆ ಅವರ ಪೂರ್ವಜರದು ಒಂದಷ್ಟು ಜಮೀನಿತ್ತು. ಆ ಜಮೀನು ವಶಪಡಿಸ್ಕೊಂಡ್ರದೇ ಇವ್ರಿಗೆ ಗೊತ್ತಿಲ್ಲ ಮೂಡಾದವರು. ಆದರೆ 2 ಸೈಟ್ ಕೊಡಬೇಕಾಗಿತ್ತು, ಆ್ಯಕ್ಚುಲಿ 19 ಸೈಟ್ ಕೊಟ್ಟಿದ್ದಾರೆ. ಯಾರ ಸಹೋದರ ಅಂತಂದರೆ ಇವರು GT ದೇವೇಗೌಡರ ಸಂಬಂಧಿ, ಸೋದರ ಸಂಬಂಧಿ ಅನ್ನೋ ರೀತಿಯಲ್ಲಿ. ಹೆಂಗೆ ಅಂತಂದರೆ ನಿಜ ಕಡ್ಲೆಪುರಿ ಹಂಚಿದಂಗೆ ಸೈಟ್ಗಳನ್ನ ಹಂಚಿದ್ದಾರೆ. ಈ ಪ್ರಕರಣದಲ್ಲಿ ಇಲ್ಲೇನಾಗಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮೂಡ ಸೈಟ್ ಹಗರಣಕ್ಕೆ ಮತ್ತೊಂದು ಟ್ವಿಸ್ಟ್. ಭೂಮಿ ವಶಪಡಿಸಿದ ಬಗ್ಗೆ ದಾಖಲೆಯೇ ಇಲ್ಲ. GTD ಸಂಬಂಧಿಗೆ 2 ಸೈಟ್ ಬದಲಿಗೆ 19 ಸೈಟ. ಮೈಸೂರಿನ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಲೋಕಾಯುಕ್ತ ಇಡಿ ತನಿಖೆ ಚುರುಕು ಬೆನ್ನಲ್ಲೇ ಮೂಡಾದ ಒಂದೊಂದೇ ಅವ್ಯವಹಾರಗಳು ಬೆಳಕಿಗೆ ಬರ್ತಾ ಇವೆ. ಭೂಮಿ ವಶಪಡಿಸಿಕೊಂಡ ಬಗ್ಗೆ ಮೂಡ ಅಧಿಕಾರಿಗಳ ಬಳಿ ದಾಖಲೆಗಳೇ ಇಲ್ಲವಂತೆ. ವ್ಯಕ್ತಿಯೊಬ್ಬರಿಂದ ಯಾವಾಗ ಭೂಸ್ವಾಧೀನ ಮಾಡಿಕೊಂಡಿದ್ದು ಎಂಬ ಮಾಹಿತಿಯೇ ಇಲ್ಲ. ಆದರೆ ಅವರಿಗೆ 19 ನಿವೇಶನಗಳನ್ನ ಹಂಚಿರುವುದು ಬೆಳಕಿಗೆ ಬಂದಿದೆ. ಮೂಡ ಒಂದು ಅರ್ಥದಲ್ಲಿ ಭ್ರಷ್ಟಾಚಾರದ ಕೇಂದ್ರ ಸ್ಥಾನ ಆಗ್ಬಿಟ್ಟಿದೆಯಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬಗೆದಷ್ಟು ಕೂಡ ಭ್ರಷ್ಟಾಚಾರದ ದಾಖಲೆಗಳು ಹೊರ ಬರ್ತಾ ಇರುವಂಥದ್ದು. ಇವತ್ತು ಹೊರ ಬಂದಿರುವಂತಹ ಈ ಮಹೇಂದ್ರ ಎನ್ನುವಂಥವರ ದಾಖಲೆಗಳಿದೆ. ದೂರುದಾರರ ಪ್ರಕಾರವಾಗಿ ಅವರಿಗೆ ಮೂಲತವಾದಂಥ ಜಮೀನೇ ಇರಲಿಲ್ಲ. ಜಮೀನು ಕಳೆದುಕೊಳ್ಳದಲ್ಲೇ ಅದಕ್ಕೆ ಬೇಕಾದಂಥ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಒಟ್ಟು 19 ನಿವೇಶನಗಳನ್ನ ಅವರು ಪಡೆದಿರುವಂಥದ್ದು. ಅಸಲಿಗೆ ಪ್ರೋತ್ಸಾಹದಾಯಕವಾದಂತಹ ನಿವೇಶನಗಳನ್ನ ಮಂಜೂರು ಮಾಡುವಂಥ ಲೆಕ್ಕದಲ್ಲೂ ನೋಡ್ತಾ ಹೋದ್ರೂ ಕೂಡ ಅವರಿಗೆ ಸಲ್ಲಬೇಕಾಗಿದ್ದಂಥದ್ದು ಕೇವಲ 2 ನಿವೇಶನ, ಆದರೆ ಸಿಕ್ಕಿರುವಂಥದ್ದು 19 ನಿವೇಶನ. ಅಲ್ಲಿಗೆ ಮೂಡ ಅನ್ನುವಂಥದ್ದು ಹೊಸ ಥರದ ಭ್ರಷ್ಟಾಚಾರ ಮಾಡುವಂತಹ ಒಂದು ಕೇಂದ್ರ ಸ್ಥಾನವಾಗಿ ಅಧಿಕಾರಿಗಳು ಮಾರ್ಪಡಿಸ್ಕೊಂಡ್ಬಿಟ್ಟಿದ್ರ ಅನ್ನುವಂತಹ ಅನುಮಾನಗಳು ಈಗ ದಟ್ಟವಾಗ್ತಾ ಇದ್ದಾವೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ನಿವೇಶನಗಳನ್ನ ಕಡ್ಲೆಪುರಿ ರೀತಿ ಹಂಚಲಾಗಿದೆ. ತಮ್ಮ ಮನೆಯ ಆಸ್ತಿ ಅನ್ನುವ ರೀತಿ ಬೇಕಾಬಿಟ್ಟಿಯಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ. ಮಹೇಂದ್ರ ಎಂಬುವರಿಗೆ ಸೇರಿದ 2.22 ಎಕರೆ ಭೂಮಿ ಉಪಯೋಗಿಸಿಕೊಂಡಿರುವುದಾಗಿ ಮೂಡ ಹೇಳಿಕೊಂಡಿದೆ. ಆದರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿರುವ ಮಾಹಿತಿ ಮೂಡ ಬಳಿ ಇಲ್ಲವಂತೆ. ಆದಾಗಿಯೂ ಅವರಿಗೆ 50-50 ಅನುಪಾತದಲ್ಲಿ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ. ದೇವನೂರು ಗ್ರಾಮದ ಸರ್ವೆ ನಂಬರ್ 81-2ರಲ್ಲಿ ಭೂಮಿಯನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸಿಕೊಂಡಿತ್ತು. ಆದರೆ ಯಾವಾಗ ಆ ಭೂಮಿಯನ್ನ ವಶಪಡಿಸಿಕೊಂಡು ಅಭಿವೃದ್ಧಿ ಪಡಿಸಲಾಗಿದೆ ಎನ್ನುವ ಮಾಹಿತಿ ಮಾತ್ರ ಮೂಡ ಬಳಿ ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ದೇವನೂರು ಗ್ರಾಮದ ಭೂಮಿಗೆ ವಿಜಯನಗರದ 3ನೇ ಹಂತದ ಬದಲಿ ನಿವೇಶನ ನೀಡಲಾಗಿದೆ. GT ದೇವೇಗೌಡ ಸಂಬಂಧಿಗೆ 19 ಸೈಟ್. ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪ. ಇನ್ನು ಸೈಟ್ ಪಡೆದ ವ್ಯಕ್ತಿ ಮಾಜಿ ಸಚಿವ GT ದೇವೇಗೌಡರ ಸಂಬಂಧಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಇಡೀ ಪ್ರಕರಣದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಪರಿಹಾರದ ನಿವೇಶನ ಪಡೆಯಲಾಗಿದೆ. ಮೂಲತಃ ಮಹೇಂದ್ರ ಎನ್ನುವ ವ್ಯಕ್ತಿಗೆ ದೇವನೂರು ಬಡಾವಣೆಯ ಜಾಗದಲ್ಲಿ ಜಮೀನು ಇಲ್ಲ ಅಂತ ಆರೋಪಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 50-50 ಅನುಪಾತ ಹೆಸರಲ್ಲಿ ಹಲವಾರು ರಾಜಕಾರಣಿ ತಮ್ಮ ಪ್ರಭಾವ ಬಳಸಿಕೊಂಡು ತಮ್ಮ ಕುಟುಂಬದವರ ಅಥವಾ ತಮ್ಮ ಸಂಬಂಧಿಕರ ಒಂದು ಹೆಸರಿನಲ್ಲಿ ನಿವೇಶನ ಪಡ್ಕೊಂಡಿರುವಂಥದ್ದು. ಈಗ ಏನು ಸಿದ್ದರಾಮಯ್ಯ ಅವ್ರ ಕುಟುಂಬದವರು ಆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿಯನ್ನು ತಮ್ಮ ಆಸ್ತಿ ಅಂತೇಳಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಪರಿಹಾರದ ರೂಪದಲ್ಲಿ ಏನು 14 ನಿವೇಶನ ಪಡ್ಕೊಂಡಿದ್ದಾರೆ. ಅದೇ ರೀತಿ GT ದೇವೇಗೌಡರು ಕೂಡ ತಮ್ಮ ಪ್ರಭಾವ ಬಳಸಿಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿಯನ್ನು ತಮ್ಮ ಸೋದರನ ಮಗ ಮಹೇಂದ್ರ ಅವ್ರಿಗೆ ಸೇರಿದ ಆಸ್ತಿ ಅಂತೇಳಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಒಂದು ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಮತ್ತೊಂದಷ್ಟು ದಾಖಲೆ ಸೃಷ್ಟಿ ಮಾಡಿಕೊಂಡು ಪರಿಹಾರದ ನೆಪದಲ್ಲಿ 50-50 ಅನುಪಾತದಲ್ಲಿ ಸುಮಾರು 18-19 ನಿವೇಶನ ಅವರು ಕೂಡ ಪಡ್ಕೊಂಡಿರೋಂಥದ್ದು. ಮೂಲತಃ ಜಮೀನು ಅವ್ರದ್ದೇ ಅಲ್ಲ ಸರ್, ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿ. ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿ ಇವ್ರದ್ದೇ ಅಲ್ಲ. ಇವರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ ತಕ್ಷಣ ಅದು ಇವ್ರದ್ದು ಆಗಲ್ಲ.
ಮೂಡಾದಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಹಿನ್ನೆಲೆಯಲ್ಲಿ ಖಾತೆ ಕಂದಾಯ ಸೇರಿ ಎಲ್ಲಾ ಸೇವೆಗಳನ್ನು ಪ್ರಾಧಿಕಾರ ಸ್ಥಗಿತ ಮಾಡಿದ್ದು, ನಿವೇಶನ ಹಾಗೂ ಬಡಾವಣೆಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ಹಸ್ತಾಂತರಿಸಲಾಗಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಜವಾಬ್ದಾರಿ ಹಸ್ತಾಂತರವಾಗಿದ್ದು, ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಸೇರಿ ಸ್ಥಳೀಯ ಆಡಳಿತ ಕೇಂದ್ರಗಳಿಂದಲೇ ಸಾರ್ವಜನಿಕರ ಖಾತೆ ಕಂದಾಯ ನೀಡಲು ಆದೇಶವಾಗಿದೆ. ಒಟ್ಟಾರೆ ಮೂಡಾದಲ್ಲಿ ಬಗೆದಷ್ಟು ಭ್ರಷ್ಟಾಚಾರದ ದಾಖಲೆ ಹೊರಬರ್ತಾ ಇದ್ದು, ಒಂದೊಂದು ದಾಖಲೆಯೂ ಮೂಡಾದಲ್ಲಿನ ಅಧ್ವಾನದ ಪರಮಾವಧಿಗೆ ಹಿಡಿದ ಕನ್ನಡಿಯಾಗಿವೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.